ರವಿಕುಮಾರ್ ಗೌಡ ಮಂಡ್ಯ. ಅಧ್ಯಕ್ಷ ಧನ್ಯವಾದಗಳು. 1076ನೇ ಚುಕ್ಕಿ ಗುರುತಿನ ಪ್ರಶ್ನೆಯನ್ನ ಸಣ್ಣ ನೀರಾವರಿ ಸಚಿವರನ್ನ ಕೇಳ್ತೀನಿ. ಒದಗಿಸಿದರೆ ಅಧ್ಯಕ್ಷ 250 ಪೇಜ್ ಒದಗಿಸಿದರೆ. ನನ್ನ ತಾಲೂಕಿನ ಬಸರಾಳು ಹೋಬಳಿ ಬಹಳ ಬರ್ನಾಡು. ನೀವು ಬಳ್ಳಾರಿ ರಾಯಚೂರಲ್ಲಿ ಏನ್ ನೋಡ್ತೀರಾ, ಕಾವೇರಿ 30 ಕಿಲೋಮೀಟರ್ ಹುಟ್ಟಿದ್ರು, ಇಲ್ಲಿ ಬರ್ನಾಡು 250 ಕಿಲೋಮೀಟರ್ ಇಂದ ಹೇಮಾವತಿ ನಾಲೆ ಬರುತ್ತೆ. ಅಲ್ಲಿ ನಮ್ದು ಕೊನೆಯ ಭಾಗ, ನನ್ನ ಗಣಗ ಗ್ರಾಮನೇ ಕೊನೆ ಭಾಗ ಹೇಮಾವತಿಗೆ. ಅಲ್ಲಿ ಒಂದು 6 ಚೆಕ್ ಡ್ಯಾಮ್ ಬೇಕು. ಮತ್ತೊಂದು ಅಂತ ಹೇಳಿದ್ರೆ, ಕಾವೇರಿ ನದಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ನೀವು 250 ಕಿಲೋಮೀಟರ್ ಇಂದ ಹೇಮಾವತಿ ನೀರನ್ನ ತಂದು ಕೊಡೋ ಬದಲು ಕಾವೇರಿಯಿಂದ ಲಿಫ್ಟ್ ಇರಿಗೇಷನ್ ಮಾಡಿ ಆ ಭಾಗದ ನೀರನ್ನ ಕೊಟ್ರೆ, ಸಣ್ಣವರಿ ಲಿಫ್ಟ್ ಇರಿಗೇಷನ್ ಮಾಡಿಕೊಟ್ರೆ ಅಲ್ಲಿ ಬರಗಾಲ ನೀಗುತ್ತೆ. ಇವತ್ತು ಕೂಡ ಅಲ್ಲಿ ಅಕ್ಕಿ ಬೆಳೆಯಕ್ಕಾಗಲ್ಲ, ರಾಗಿ ಇಲ್ಲ, ಜೋಳ ಬೆಳೀತಾರೆ. ಇದನ್ನ ಹೇಳಿದ್ರೆ ನಗು ಬರುತ್ತೆ. ಕಾವೇರಿ ತೀರದಲ್ಲಿ ಇದ್ದು ಬಸರಾಳಲ್ಲಿ ಈ ರೀತಿ ಬೆಳೀತಾರೆ ಅಂತ ಹೇಳಿದ್ರೆ ಬಹಳ ದುಃಖನೂ ಆಗುತ್ತೆ, ನಗುನೂ ಬರುತ್ತೆ. ಲಿಫ್ಟ್ ಇರಿಗೇಷನ್ ಮಾಡಿ ಶ್ರೀರಂಗಪಟ್ಟಣದಿಂದ ನೀರು ತೆಗೆದು ಬಸರಾಳ ಹೋಬಳಿಗೆ ಕೊಟ್ರೆ ಅಲ್ಲಿನ ರೈತರು ನಮ್ಮ ಸರ್ಕಾರವನ್ನ ನೆನ್ಕೊಳ್ತಾರೆ. ಹೇಮಾವತಿಯಿಂದ 250 ಕಿಲೋಮೀಟರ್ ನೀರು ಬರೋಷ್ಟರಲ್ಲಿ ಆ ನೀರು ಬರಲ್ಲ, ನಮ್ದು ಆಗಲ್ಲ. ಅದನ್ನ ಸಣ್ಣ ನೀರಾವರಿ ಸಚಿವರನ್ನ ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳಿರ್ತಕ್ಕಂಥದ್ದು ಬೇರೆ, ಈಗ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಬೇರೆ. ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಕೆರೆಗಳಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲೇ ದುಡ್ಡು ಕೊಟ್ಟಿವಿ, ಪ್ರಗತಿಯಲ್ಲಿ ಇದೆ. 2 ಕೆರೆ ಅಭಿವೃದ್ಧಿ ಮಾಡ್ಲಿಕ್ಕೆ ನೀರಿದೆ, ಅದರಲ್ಲಿ ಅದು ನೀರು ಕಡಿಮೆ ಆದ ಕೂಡಲೇ ಅದನ್ನು ಅಭಿವೃದ್ಧಿ ಮಾಡಿಕೊಡ್ತಾರೆ. ಅವ್ರೇನು ಈ ಹೊಸದಾಗಿ ಟ್ಯಾಂಕ್ ಫಿಲ್ಲಿಂಗ್ ಸಲುವಾಗಿ ಕೇಳ್ತಾರೆ, ಯಾತ್ರೆ ನೀರಾವರಿ ಯೋಜನೆ ಬಗ್ಗೆ. ಅದು ಪ್ರಪೋಸಲ್ ಕೊಟ್ಟರೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಉದಯಕ್ಕೆ ಪ್ರಪೋಸಲ್ ನಿಮ್ಮ ಹತ್ರ ಇದೆ ಸರ್ ಆಲ್ರೆಡಿ. ಆಯ್ತು, ಕೊಡಿ ಆಫೀಸ್ಗೆ ಹೋಗಿ. ಅಲ್ಲ, ಅವ್ರ ಹತ್ರ ಇದೆ ಸರ್. ನಾಗಮಂಗಲ ನಮ್ದು ಮರ್ತೋಗ್ತಾರೆ ಕೆಲವೊಮ್ಮೆ.